ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಯೂಟ್ಯೂಬರ್. ಸೊ ಎಲ್ಲ ನೋಡಿದ್ದೆಲ್ಲ ಆಯಿತು, ಬ್ಯಾಟ್ರಿ ಎಲ್ಲ ರೀಚಾರ್ಜ್ ಮಾಡಿದ್ದಾಯಿತು. ಗಾಡಿ ಆ ಕಡೆ ನಿಲ್ಸ್ಕೊಂಡು ಒಂದು ಪಿಕ್ಚರ್ ತಗೊಳಕಾತ ನೋಡೋಣ. ಎಷ್ಟೇನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಇದೇನು ಗುರು ಹಿಂಗಿದೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನು ನಾವು ಕರ್ನಾಟಕ ದಾಟಿಲ್ಲ. ಒಂಥರ ಇಬ್ನಿ ಬಿದ್ದಿರೋ ವಾತಾವರಣ, ಆಗ್ತಾನೆ ಸೂರ್ಯ ಉಡ್ತಾ ಇರೋದು. ಈ ಬೆಟ್ಟಿಂಗ್ ಆ್ಯಪು ಮತ್ತು ಅದ್ರ ಪ್ರಮೋಷನ್ಸ್ ಬಗ್ಗೆ ತುಂಬಾನೇ ವಾದ ಆಗ್ತದೆ. ಹಿಂಗೆ ಮಾತಾಡಿದ್ರೆ ಪುಷ್ಪ ಕೊಡ್ಲೇ ಕಡಿತಾನೆ ಅನ್ಸುತ್ತೆ. ಇದೇ ಗಡಿಕಲ್ಲು ಕೋಟೆ ಒಳಗೊಂದು ದೇವಸ್ಥಾನ ಇದೆ. ಟೂ ವೀಲರ್ ಬಂದರೆ ಇದೊಂದು ಅಡ್ವಾಂಟೇಜು. ಬಂದಿ ಕಾಣ ನೋಡೋಕ್ಕೆ ತಕ್ಕದ ಕಾಣ್ತಾ ಇದೆ, ಬಟ್ ಎಲ್ಲಿ ಬೇಕಲ್ಲಿ ಗ್ಲಾಸ್ ಹೊಡೆದ್ಯಾರೆ. ಕೇರ್ಫುಲ್, ಪ್ಲೀಸ್ ವೇರ್ ಹೆಲ್ಮೆಟ್ಸ್. ಸಿಕ್ಕಾಬಟ್ಟೆ ಬಾಯಿ ಒಣಗ್ತಾ ಇದೆ, ಡಿಹೈಡ್ರೇಷನ್ ತರ ಆಗ್ತಾ ಇದೆ. ನಾನೆಲ್ಲ ಹತ್ರ ಹೋಗ್ತಿದ್ದಂಗೆ ಅವು ದೂರ ಹೋಗ್ತಾ ಇದ್ದಂಗಿದೆ. ಪೊಲೀಸ್ ಹೋಗ್ತಾ ಇದಾರೆ. ಒಂದು ನಂಬರ್ ಪ್ಲೇಟು ಸರಿ ಇಲ್ಲ, MLA ಬಾಸ್ ಅಂತ ಇದೆ, ಏನೇನೋ ಇದೆ. ಒಟ್ಟು ಬ್ಲ್ಯಾಕ್ ಮೇಲೆ ವೈಟ್ ಹಾಕ್ಸ್ಕೊಂಡಿದ್ದಾರೆ, ಅದು ತಪ್ಪು. ಸೈಲೆನ್ಸರ್ ಮಾಡಿಫೈಡ್. ಅವ್ರ ಹತ್ರ ಕೂಡ ಕನ್ನಡದಲ್ಲಿ ಮಾತಾಡ್ತಾ ಇದೀನಿ. ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಬೆಳಗ್ಗೆ ಹೊರಟಿದ್ದೀನಿ. ನಾನು ಇವತ್ತು ಹೊರಟಿರೋದು ಆಂಧ್ರ ಪ್ರದೇಶಕ್ಕೆ. ಗಂಡಿಕೋಟ ಅಂತ ಒಂದು ಕ್ಲಿಫ್ ಇದೆಯಲ್ಲ, ಅಲ್ಲಿಗೆ. ತುಂಬಾ ದಿವಸದಿಂದ ಅನ್ಕೊಂತಾ ಇದ್ದೆ ಅಲ್ಲಿಗೆ ಹೋಗಿ ಬರ್ಬೇಕು ಅಂತ. ಇವತ್ತು ಆ ಕಾಲ ಕೂಡ ಬಂದಿದೆ, ಹೊರಟಿದ್ದೀನಿ. ಸಿಕ್ಕಾಬಟ್ಟೆ ಚಳಿ ಇದೆ. ಹೋಗ್ತಾ ಹೋಗ್ತಾ ಮಾತಾಡ್ತಾ ಜಾಗ ನೋಡ್ಕೊಂಡ್ ಬರೋಣ ಬನ್ನಿ. ಫಸ್ಟು ಗಾಡಿ ಹೊಟ್ಟೆ ತುಂಬಿಸೋಣ. ಫುಲ್ ಮಾಡಿ. ಬೆಳಗ್ಗೆ ಈ ಹಳ್ಳಿ ರೂಟಲ್ಲಿ ಹೋಗಕ್ಕೂ ಮಜಾ ಇರುತ್ತೆ. ಒಂಥರ ಇಬ್ನಿ ಬಿದ್ದಿರೋ ವಾತಾವರಣ, ಆಗ್ತಾನೆ ಸೂರ್ಯ ಉಡ್ತಾ ಇರೋದು, ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ದೇ ಇರೋದು ಒಂದಿರುತ್ತೆ, ಅದೇ ಚಳಿ, ಸಿಕ್ಕಾಬಟ್ಟೆ ಚಳಿ. ಸೊ ನಾನ್ ಹೊರಟಿರೋ ಜಾಗದಿಂದ ಈ ಗಂಡಿಕೋಟಾಗಿರೋದು 223 ಕಿಲೋಮೀಟರ್ ಏನೋ. ಬಟ್ ಅದೇನೋ ಗೊತ್ತಿಲ್ಲ, 5 hours ತೋರಿಸ್ತಾ ಇದೆ. ಯಾಕೆ ಅಷ್ಟೊಂದು ಟೈಮು ಅಂತ ನನಗೂ ಅರ್ಥ ಆಗ್ತಿಲ್ಲ. ನನಗೇನೋ ರೋಡ್ ಸರಿ ಇಲ್ಲ ಅನ್ನೋದು ಡೌಟು. ಚಳಿ ಇದ್ದಾಗ ಗೊತ್ತಾಗತ್ತೆ ನಮ್ಮ ಜಾಕೆಟ್ಗಳು ಎಷ್ಟು ಪ್ರಾಪರ್ ಆಗಿ ವೆಂಟಿಲೇಟೆಡ್ ಅಂತ. ಫುಲ್ಲು ತಣ್ಣು ಗಾಳಿ ಒಳಗೆ ಹೋಗ್ತಾ ಇದೆ ಹಂಗೆ. ಸ್ನೇಹಿತರೆ, ಈ ತರ ನಾವು ಸಿಂಗಲ್ ಲೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಅಥವಾ ಒಂದು ವಿಲೇಜ್ ಲಿಮಿಟ್ಸ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸ್ಪೀಡ್ ಅನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಸಜೆಷನ್. ಯಾಕಂದ್ರೆ ಯಾವ ಟೈಮ್ ಅಲ್ಲಿ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ನಮಗೆ ಆ ರಿಯಾಕ್ಷನ್ ಟೈಮ್ ಅನ್ನೋದು ಜಾಸ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಸ್ಪೀಡ್ ಅನ್ನ ಲಿಮಿಟ್ ಅಲ್ಲೇ ಇರಬೇಕು. ಸೊ ನಾನ್ ಪ್ರಿಫರ್ ಮಾಡೋದು 80 to 90. ಅದಕ್ಕಿಂತ ಜಾಸ್ತಿ ಈ ತರ ಸಿಂಗಲ್ ಲೇನ್ ಅಲ್ಲಿ ನಾನು ಓಡಿಸೋದಿಲ್ಲ. ಹೈವೇಲಿ ಓಕೆ, ಅದು ನಿಮ್ಮಿಷ್ಟ. ಆದ್ರೆ ಈ ರೀತಿ ವಿಲೇಜ್ ಲಿಮಿಟ್ಸ್ ಇರುವಂತ ರಸ್ತೆಗಳಲ್ಲಿ ನಾವು ಆದಷ್ಟು ಸ್ಪೀಡ್ ಕಮ್ಮಿ ಇಟ್ಕೊಳ್ಳೋದು ಒಳ್ಳೇದು. ಇದು ನನ್ನ ಸಜೆಷನ್. ಯಾಕಂದ್ರೆ ನಾವು ನೋಡಿದೀವಿ, ಸಡನ್ ಆಗಿ ಯಾವುದೋ ಒಂದು ಹಸು ಬರ್ಬೋದು, ನಾಯಿ ಬರ್ಬೋದು, ಇಲ್ಲ ಇನ್ನೊಬ್ರು ಯಾರೋ ಜನನೇ ಓಡ್ ಬರ್ಬೋದು, ಮಕ್ಳುಗಳು ಬರ್ಬೋದು, ಹೇಳಕ್ ಆಗೋದಿಲ್ಲ. ಸೊ ನಮ್ಗೆ ಆ ರಿಯಾಕ್ಷನ್ ಟೈಮ್ ಬೇಕು ಅಂತ ಹೇಳಿದ್ರೆ 60 ಒಳ್ಳೇದು. ಬಟ್ 60 ಅಲ್ಲಿ ಹೋಗಕ್ ಆಗೋದಿಲ್ಲ. ಮ್ಯಾಕ್ಸಿಮಮ್ 80 ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಈ ಬೆಟ್ಟಿಂಗ್ ಆ್ಯಪ್ ಮತ್ತು ಅದ್ರ ಪ್ರಮೋಷನ್ಸ್ ಬಗ್ಗೆ ತುಂಬಾನೇ ವಾದ ಆಗ್ತದೆ. ನನಗೆ ನನ್ನ ಸ್ನೇಹಿತರು ಕೆಲವರು ಹೇಳ್ತಾ ಇದ್ರು, ನೀನ್ ಯಾಕೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ. ಇವತ್ತು ಮಾತಾಡ್ಬೇಕು ಅನಿಸ್ತು, ಅದ್ರ ಬಗ್ಗೆ ಮಾತಾಡ್ತೀನಿ ಕೇಳಿ. ಆಂಧ್ರ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ನೀವು అందరికి ಆಂಧ್ರ ಪ್ರದೇಶಲ್ಲೂ ಸ್ವಾಗತಂ. ಹಿಂಗೆ ಮಾತಾಡಿದ್ರೆ ಪುಷ್ಪ ಕೊಡ್ಲೇ ಕಡಿತಾನೆ ಅನ್ಸುತ್ತೆ. ಇಲ್ಲಿ 2 ಗುಂಪಾಗಿದೆ. ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಮಾಡೋರು, ಇನ್ನೊಂದು ಮಾಡದೇ ಇರೋರು. ನಂದೇನ್ ಪಾಯಿಂಟ್ ಅಂತ ಹೇಳಿದ್ರೆ, ನಾನು ಮಾಡೋನಲ್ಲ, ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಲ್ಲ. ಬೆಟ್ಟಿಂಗ್ ಆಡೋದು ನಂಗೆ ಇಷ್ಟ ಇಲ್ಲ, ಅದ್ರ ಪ್ರಮೋಷನ್ಸ್ ಅಂತೂ ಮಾಡೋದೇ ಇಲ್ಲ. ಸೊ ಇದು ನನ್ನ ನಿಲುವು, ಇದು ನನ್ನ ಸ್ಟ್ಯಾಂಡ್. ಆಕ್ಚುಲಿ ಇನ್ನ ನಾವು ಕರ್ನಾಟಕ ದಾಟಿಲ್ಲ. ನಾನೇ ರಾಂಗ್ ಆಗಿ ಅರ್ಥ ಮಾಡ್ಕೊಂಡೆ. ಚೆಕ್ ಪೋಸ್ಟ್ ನೋಡ್ಬಿಟ್ಟು ಕರ್ನಾಟಕ ಬಾರ್ಡರ್ ದಾಟ್ಕೊಂಡೆ ಅಂತ ಅನ್ಕೊಂಡೆ. ಇನ್ನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇದೀವಿ. ಬಟ್ ಕೆಲವು ಬೋರ್ಡು ತೆಲುಗಲ್ಲಿದೆ, ಕೆಲವು ಬೋರ್ಡು ಕನ್ನಡದಲ್ಲಿದೆ. ನನಗೂ ಇನ್ನ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನಲ್ಲಿ ಬಾರ್ಡರ್ ಪ್ರದೇಶದಲ್ಲಿ ಇದೀವಿ ಅಂತ ಗೊತ್ತಾಗ್ತಾ ಇದೆ. ಇನ್ನೊಬ್ರಿಗೆ ಹೋಗಿ ಕೇಳಿದ್ರೆ ಅವ್ನು ಹೇಳ್ಬೋದು, ನಾನು ಮಾಡ್ತೀನಿ ಬೆಟ್ಟಿಂಗ್ ಪ್ರಮೋಷನ್ಸ್ ಅಂತ ಹೇಳ್ಬೋದು. ಅವನಿಗೂ ವಿವೇಚನೆ ಇದೆ, ಅವನಿಗೂ ಬುದ್ಧಿ ಇದೆ. ಅವ್ನು ಮಾಡ್ತಾನ, ಮಾಡ್ಕೊಳ್ಳಿ. ಬೆಟ್ಟಿಂಗ್ ಆ್ಯಪ್ ನ ಪ್ರಮೋಷನ್ ಮಾಡ್ತಾ ಇದ್ರೆ ನಾವು ಇಷ್ಟ ಇಲ್ದೇ ಇರೋರು ಬೆಟ್ಟಿಂಗ್ ಆ್ಯಪ್ ಯೂಸ್ ಮಾಡಬೇಡಿ ಅಂತ ನೆಗೆಟಿವ್ ಪಬ್ಲಿಸಿಟಿ ಕೊಡೋಣ. ಅದು ಬಿಟ್ಕೊಂಡು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಮಾಡೋರ್ ಮೇಲೆಲ್ಲ, ನೀನ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಮಾಡ್ತೀಯಾ ಅದಕ್ಕೆ ಜನಗಳು ನಿನ್ನ ಫಾಲೋ ಮಾಡಬಾರ್ದು, ನೀ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಮಾಡ್ತೀಯಾ ಅದಕ್ಕೆ ನಿನ್ನ ಜನಗಳು ದೂರ ಇಡಬೇಕು. ಇದಲ್ಲ. ಜನ ಅವನ ಹತ್ರ ಅವ್ನ ಕಂಟೆಂಟಿಗೋಸ್ಕರ ಹೋಗ್ತಾನೆ ಹೊರತು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾನೆ ಅಥವಾ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಲ್ಲ ಅಂತ ಅವನ ಹತ್ರ ಹೋಗಲ್ಲ. ಸಿಕ್ಕಾಪಟ್ಟೆ ರೆಸಾರ್ಟ್ಗಳು, ಹೋಟೆಲ್ಸ್ಗಳು, ರೂಮ್ಸ್ಗಳು ಎಲ್ಲ ಇದಾವೆ. ನಂಗೆ ಇಷ್ಟೊಂದೆಲ್ಲ ಟೂರಿಸಂ ಇಂಪ್ರೂವ್ ಆಗಿದೆ ಇಲ್ಲಿ ಅಂತ ಗೊತ್ತಿದ್ದಿಲ್ಲ. ಆರಾಮಾಗಿ ಬೇಕಾದ್ರೆ 1 night ಸ್ಟೇ ಮಾಡ್ಕೊಂಡು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಇದು ಗಂಡಿಕೋಟ ಫೋರ್ಟ್. ಸಿಕ್ಕಾಪಟ್ಟೆ ಕ್ಯಾಂಪಿಂಗು ಅದು ಇದು ಅಂತೆಲ್ಲ ಇದೆ. ಸ್ನೇಹಿತರೆ, ಅಂತೂ ಇಂತೂ ಅನ್ಕೊಂಡಿದ್ದ ಜಾಗಕ್ಕೆ ರೀಚ್ ಆಗಿದ್ದಾಯ್ತು. ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಅದು ಇದು ಹಾಕಿದ್ದಾರೆ. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೀವು ಹೋಗುವಂತ ಜಾಗನ ಅದು ಹೇಗಿತ್ತೋ ಹಾಗೆ ಬಿಟ್ಟು ಬನ್ನಿ. ಈ ರೀತಿ ಪ್ಲಾಸ್ಟಿಕ್, ಕಸ ಅವನ್ನೆಲ್ಲ ಹಾಕೋಯ್ತು ಅಂದ್ರೆ ಅದ್ರದ್ದು ಅಂದ ಚಂದ ಹಾಳಾಗತ್ತೆ. ಸೊ ದಯವಿಟ್ಟು ಆ ಜಾಗನ ಹೇಗಿತ್ತೋ ಹಾಗೆ ಬಿಟ್ಟು ಬನ್ನಿ ಅನ್ನೋದು ನನ್ನ ಹಂಬಲ್ ರಿಕ್ವೆಸ್ಟ್. ವಾವ್, ನೋಡಕ್ ಮಾತ್ರ ಸಕ್ಕದಾಗಿದೆ.
ಸುಂದರ, ಅತಿ ಸುಂದರ. ನಾನು ಹೇಳಿದ್ ರೈಟು? ಬಟ್ ಏನು ಅಂದ್ರೆ ಸನ್ ರೈಸ್ ಟೈಮಲ್ಲೆಲ್ಲ ಬಂತು ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಅಕಸ್ಮಾತ್ ಅವ್ನ್ ಪ್ರಮೋಷನ್ ಮಾಡಿಲ್ಲ ಅಂದ್ರು ಆ ಬೆಟ್ಟಿಂಗ್ ಆಪ್ಸ್ಗಳು ಬೇರೆ ಒಂದು ರೀತಿಯಲ್ಲಿ ಪ್ರಮೋಷನ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅದು ಸರ್ವೈವಲ್ ವಿಷಯ. ಗೌರ್ಮೆಂಟ್ ಅವರೇ ಅದ್ರ ಬಗ್ಗೆ ಇನ್ನ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಅಂದ್ಮೇಲೆ ನಾನ್ ಮಾಡೋದಿಲ್ಲ, ಮಾಡೋದ್ ಬೇಡ, ಬೇರೆಯವ್ರು ಮಾಡಬೇಡ ಅಂತ ಹೇಳಕ್ ನನಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಹಾಗಾಗಿ ಬೆಟ್ಟಿಂಗ್ ಆಪ್ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿ ಮಾಡಿ, ಬೆಟ್ಟಿಂಗ್ ಆಪ್ ಪ್ರಮೋಷನ್ಸ್ ಮಾಡೋರ್ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿ ಬೇಡ. ಅದು ಅವ್ರಿಗೇನೋ ಇಷ್ಟ ಆಗಿದೆ, ಅವ್ರಿಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು, ಮಾಡ್ಕೊಳ್ಳಿ. ನಾವು ಬೆಟ್ಟಿಂಗ್ ಆಪ್ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿ ಮಾಡಿ ಅದ್ರ ಬಗ್ಗೆ ಆಂಟಿ ಪ್ರಮೋಷನ್ ಮಾಡೋಣ. ಹೌದು, ಆಂಟಿ ಪ್ರಮೋಷನ್ ಅನ್ನ ಹೊರಡಿದ್ಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗಾಡಿ ಆ ಕಡೆ ನಿಲ್ಸ್ಕೊಂಡು ಒಂದು ಪಿಕ್ಚರ್ ತಗೊಳಕಾತ ನೋಡೋಣ. ಈ ಬಾಟ್ಲು ದೃಷ್ಟಿ ಪಡ್ತಾರ ಇದೆ. ಫಸ್ಟ್ ಅದನ್ನು ಡಸ್ಟ್ಬಿಟ್ಟಿ ಹಾಕೋಣ. ನಂದಲ್ಲ ಇದು, ಆದರೂ ನನಗೆ ತೊಂದರೆ ಕೊಡ್ತಾ ಇತ್ತು. ಅದನ್ನು ಬೇರೆ ಕಡೆ ಎಸೆಯಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಡಸ್ಟ್ಬಿನ್ನಿಗೆ ಎಸ್ತೀನಿ. ಸೊ ಎಲ್ಲ ಫುಡ್ಡು ಅಂತೆ, ಅದಂತೆ ಇದಂತೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗಬ್ಬೆಬ್ಸ್ಬಿಟ್ಟಿದ್ದಾರೆ. ಜನಗಳ ಬುದ್ಧಿ ಬರಲ್ಲ. ನಂಗೊಂದು ಇದೊಂದು ವ್ಯೂ ಬೇಕಾಗಿತ್ತು, ಅದಕ್ಕೋಸ್ಕರ ನಿಲ್ಲಿಸಿ ತಕ್ಕೊತಾ ಇದ್ದೀನಿ. ಸೂಪರ್ ಆಗಿದೆ ಅಲ್ಲ? ಆ ವ್ಯೂವಲ್ಲಿ ನನ್ನ ಬಗೀರ ಆಸಮ ಕಾಣ್ತಿದ್ದಾನೆ. ನಾನು ನನ್ನ ಕಂಟೆಂಟ್ ಮೂಲಕ ಮಾತಾಡೋಕೆ ಹೊರಟೀನಿ ಹೊರತು ಅವನನ್ನ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾನೆ ಅದಕ್ಕೆ ಫಾಲೋ ಮಾಡಬೇಡಿ, ಅವನನ್ನು ನೋಡಬೇಡಿ ಅಂತೆಲ್ಲ ನಾನು ಹೇಳೋದಿಲ್ಲ. ಅವ್ರವ್ರ ಇಷ್ಟ ಮಾಡ್ಕೊಂಡಿದ್ದಾರೆ. ಆ ಲೆಕ್ಕಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಇಡೀ ಇಂಡಿಯಾದ ಕ್ರಿಕೆಟ್ ಟೀಮನ್ನೇ ನಾವು ತೆಗೆದಿಡ್ಬೇಕು ಸೈಡಿಗೆ. ಅದರಷ್ಟು ಇನ್ಫ್ಲೂಯೆನ್ಸ್ ಮಾಡೋಂಥ ಜಾಗ ಇನ್ನೊಂದಿಲ್ಲ. ಅಷ್ಟೂ ಜನ ಪ್ಲೇಯರ್ಸನ್ನ ಇಟ್ಕೊಂಡು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರೆ. ನಮ್ಮ ಜೆರ್ಸಿ ಮೇಲೆ, ಇಂಡಿಯನ್ ಟೀಮ್ ಜೆರ್ಸಿ ಮೇಲೇನೆ ಬೆಟ್ಟಿಂಗ್ ಆ್ಯಪ್ ಇದೆ. ದೊಡ್ಡ ದೊಡ್ಡ ಸ್ಟಾರ್ಸ್ಗಳೇ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತಾ ಅಥವಾ ಯೂಟ್ಯೂಬರು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತಾ? ಕ್ಲಿಫ್ ನೋಡಿದ್ದಾಯ್ತು, ಬನ್ನಿ ಕೋಟೆ ನೋಡೋಣ. ಕೋಟೆಗಿಂತ ಮುಂಚೆ ಹೊಟ್ಟೆಗೆ ಏನಾರು ಹಾಕೊಳ್ಳೋಣ ಅಲ್ವಾ? ತಿನ್ನಕ್ಕಂತ ನಿಲ್ಲಿಸ್ದೆ, ಇಡ್ಲಿ ಇದೆ, ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ, ಹೊಟ್ಟೆ ತುಂಬಿಸ್ಕೊಳ್ಳೋದಷ್ಟೇ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ. ನಾವು ಹೊರಗಡೆ ಬಂದಾಗೆಲ್ಲ ಜಾಸ್ತಿ ಇಡ್ಲಿ ಆರ್ಡ್ರ್ ಮಾಡ್ತೀನಿ, ಯಾಕಂದರೆ ಇಡ್ಲಿ ಹೇಗಿದ್ರು ತಿನ್ಬೋದು. ಚಟ್ನಿ ಒಂಚೂರು ಚೆನ್ನಾಗಿದ್ರೆ ಸಾಕು, ಇಲ್ಲ ಸಾಂಬಾರು ಚೂರು ಚೆನ್ನಾಗಿದ್ರೆ ಸಾಕು. ಪರವಾಗಿಲ್ಲ, ಚೆನ್ನಾಗಿದೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ತಿನ್ಬೇಕು, ಅವಾಗ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಬೋದು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಬರೀ ಒಂದು ಗೋಡೆ ಮಾತ್ರ ಇದೆ, ಕೈದಿಗಳನ್ನೆಲ್ಲ ಇಲ್ಲಿಡ್ತಾ ಇದ್ರು, ಮಣ್ಣಿನ ಗೋಡೆಗಳು. ಸೊ ಇದು ಬಂದಿಖಾನೆ. ಎಲ್ಲೆಲ್ಲಿ ಏನೇನು ಇಡ್ತಾ ಇದ್ರು, ಹೇಗೆ ಇಡ್ತಾ ಇದ್ರು ಅನ್ನೋದು ಕುರುಹುಗಳೇನು ಸಿಗ್ತಾ ಇಲ್ಲ, ಐಡಿಯಾನು ಬರ್ತಾ ಇಲ್ಲ. ಅಲ್ಲೇನು ಬರ್ದೂ ಇಲ್ಲ, ಮೆನ್ಷನು ಮಾಡಿಲ್ಲ. ಸೊ ನೀಟಾಗಿ ಏನು ಮೇಂಟೈನ್ ಮಾಡಿಲ್ಲ. ಡಾರ್ಕ್ ರೂಮು, ಅಂಡರ್ ಗ್ರೌಂಡ್ ಸೆಲ್ ಥರ ಒಂದಿತ್ತು ಅಷ್ಟೇ. ಬಗ್ಗೆ ಎಜುಕೇಟ್ ಮಾಡೋಣ. ಬೆಟ್ಟಿಂಗ್ ಆ್ಯಪ್ ಒಳ್ಳೇದಲ್ಲ, ಇದರಿಂದ ನಿಮಗೆ ಕೆಟ್ಟದಿದೆ ಅಂತ ಎಜುಕೇಟ್ ಮಾಡೋಣ. ಅದು ಬಿಟ್ಕೊಂಡು ಒಬ್ಬ ಪ್ರಮೋಷನ್ ಮಾಡ್ತೇನೆ ಅದಕ್ಕೆ ಅವ್ನು ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಇದೇ ವಿಷಯಕ್ಕೆ ದೊಡ್ಡ ದೊಡ್ಡ ಯುದ್ಧಗಳೇ ಆಗಕ್ಕೆ ಹೊರಟಿದೆಯಪ್ಪ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರೆ, ಮಾಡೋದಿಲ್ಲ, ಮಾಡ್ತಾರೆ, ಮಾಡೋದಿಲ್ಲ. ಅಷ್ಟೊಂದೆಲ್ಲ ನೆಸೆಸಿಟಿನೇ ಇಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಕಷ್ಟ ಮಾಡ್ಕೊಂಡು ಹೋಗ್ಲಿ ಬಿಡಿ. ನಾನಂತೂ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಮಾಡೋದಿಲ್ಲ, ಇದಂತೂ ಕನ್ಫರ್ಮು, ಇದಂತೂ ಸ್ಟ್ಯಾಂಡು. ಹಾಗಾಗಿ ಇನ್ನೊಂದು ಹೇಳ್ಬೋದು, ನೀನು ಯಾರಿಗೋ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೀಯ ಅಂತ. ದೇವ್ರ ಹಣ ಇಲ್ಲ, ನಾನು ಯಾರಿಗೂ ಸಪೋರ್ಟ್ ಮಾಡ್ಕೊಂಡು ಮಾತಾಡಲ್ಲ. ನನಗೆ ಯಾರಿಗೂ ಸಪೋರ್ಟ್ ಮಾಡೋ ಅವಶ್ಯಕತೆನೂ ನನಗಿಲ್ಲ. ಅವನ ಪರವಾಗಿ ಇವನ್ ಪರವಾಗಿ ಮಾತಾಡ್ಕೊಂಡು ನಾನೇನು ಸಾಧಿಸ್ಬೇಕಾಗಿಲ್ಲ. ದುಡಿಮೆಗೆ ಅಂತ ಒಂದಿಷ್ಟು ಕೆಲಸ ಇದೆ, ಅದನ್ನ ಮಾಡ್ಕೊಂಡಿದ್ದೀನಿ. ಪ್ಯಾಷನ್ಗೆ ಅಂತ ಇದಿದೆ, ಬರವಣಿಗೆ ಇದೆ, ಅದರ ಮೂಲಕ ಹೋಗ್ತೀನಿ. ಸೊ ಆ್ಯಪ್ ಪ್ರಮೋಷನ್ ಮಾಡೋದ್ರಿಂದ ನನಗೆ ದುಡ್ಡು ಬರುತ್ತೆ, ಅದ್ರ ಥ್ರೂ ನಾನೇನೋ ಶ್ರೀಮಂತ ಆಗ್ತೀನಿ ಅನ್ನೋದು ನನ್ನ ನಂಬಿಕೆಯಲ್ಲಿ ಇಲ್ಲ. ಸೊ ದಯವಿಟ್ಟು ಇನ್ನಾದ್ರೂ ಈ ಟಗ್ ಆಫ್ ವಾರ್ನ ಬಿಟ್ಬಿಡಿ. ಅದು ಬಿಟ್ಟು ಕಂಟೆಂಟ್ ಮೂಲಕ ಮಾತಾಡೋಣ. ಎಲ್ಲರೂ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರು ತೇಜ ಓದೆ ಮಾಡೋದನ್ನ ನಿಲ್ಲಿಸ್ಬಿಡೋಣ. ಏನಂತೀರಾ? ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ. ನಿರ್ಜನ ಪ್ರದೇಶ ಇರೋದು ನೋಡಿದ್ರೆ ಹೆಣಗಿಣ ಸುಟ್ಟಾಕಿದ್ರೆ ಏನು ಕತೆ. ಇದು ಕೋಟೆ ಇನ್ನೊಂದು ದಿಕ್ಕಲ್ಲಿರೋಂಥ ಗೋಡೆ. ಈ ಕಡೆ ನೋಡಿದ್ರೆ ಒಂದು ದೇವಸ್ಥಾನ ಇದೆ. ಈ ರೋಡ್ ಏನು ಕಂಟಿನ್ಯೂ ಆದಂಗೆ ಕಾಣ್ತಿಲ್ಲ. ಸೊ ನಾ ಇಲ್ಲಿಂದ ಮುಂದೆ ಹೋಗೋದಿಲ್ಲ, ಇಲ್ಲೇ ತಿರ್ಸ್ಕೊತಾ ಇದ್ದೀನಿ. ಗೋಪುರದ ಮೇಲ್ಭಾಗ ಮುರಿದು ಹೋದಂಗೆ ಕಾಣುತ್ತೆ. ಯಾರು ದಾಳಿ ಮುರಿದೋಯ್ತೋ ನಂಗೆ ಗೊತ್ತಿಲ್ಲ, ಅಥವಾ ಕಾಲಕ್ರಮೇಣ ಮುರಿದೋಗಿತ್ತೋ ಅದು ಗೊತ್ತಿಲ್ಲ. ಬಟ್ ಒಂದು ಹಳೆ ಕಾಲದ ದೇವಸ್ಥಾನ. ಗಂಡಿಕೋಟ ಅಂದರೆ ಬರೀ ಕ್ಲಿಫ್ ಅಂದ್ಕೊಂಡಿದ್ದೆ. ಕ್ಲಿಫ್ ಸುತ್ತಮುತ್ತ ಒಂದು ಕೋಟೆ ಇದೆ, ಕೋಟೆ ಒಳಗೆ ಒಂದು ದೇವಸ್ಥಾನ ಇದೆ, ಒಂದು ದಾಳಿ ಮಾಡಿ ನಾಶ ಮಾಡುತ್ತಂತ ದೊರೆಗಳ ಮಾಸ್ಕ್ ಇದೆ ಅಂತ ಗೊತ್ತಿದ್ದಿಲ್ಲ. ಇಲ್ಲೊಂದು ಸಭಾ ಮಂಟಪ ಇದೆ, ಸುತ್ತಲೂ ಕಂಬಗಳಿದೆ, ತುಂಬಾ ಚೆನ್ನಾಗಿದೆ. ಪ್ರಸ್ತುತ ಈ ದೇವಸ್ಥಾನದಲ್ಲಿ ಏನು ಪೂಜೆ ಪುನಸ್ಕಾರ ಇಲ್ಲ. ಫ್ಲಾಶ್ ಬ್ಯಾಕ್. ಬಿಸಿಲಿಗೆ ಕಾಯ್ತಾ ಇದೀನಿ ಗುರು, ಯಾವಾಗ ಬಿಸಿಲು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇಷ್ಟು ಚಳಿ ಆಗ್ತಾ ಇದೆ, ಕೈಯೆಲ್ಲ ಮರಗಟ್ಟೋಗ್ಬಿಟ್ಟಿದೆ. ಹೊರಡ್ಬೇಕಾದ್ರೆ 15 ಡಿಗ್ರಿ ಅಂತ ತೋರಿಸ್ತಾ ಇತ್ತು, ಈಗ 19 ಡಿಗ್ರಿ ಇದೆ. ಆಕ್ಚುಲಿ ಈಗ ಆಂಧ್ರಾಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇದೇ ಗಡಿಕಲ್ಲು.
ಮುಂದೆ ಇಲ್ಲೊಂದು ಪೊಲೀಸ್ ಹೋಗ್ತಾ ಇದಾರೆ. ಒಂದು ನಂಬರ್ ಪ್ಲೇಟ್ ಸರಿ ಇಲ್ಲ, ಬ್ಲಾಕ್ ಮೇಲೆ ವೈಟ್ ಹಾಕ್ಸ್ಕೊಂಡಿದ್ದಾರೆ, ಅದು ತಪ್ಪು. ನೆಕ್ಸ್ಟ್ ಸೈಲೆನ್ಸರ್ ಮಾಡಿಫೈಡ್. ಸೊ ಇಲ್ಲೆಲ್ಲ ಪೊಲೀಸರೇ ಇಲ್ಲಿಗಲ್ ಆಗಿ ಮಾಡ್ತಾರ. ಹೆಲ್ಮೆಟ್ ಹಾಕಿಲ್ಲ, ಅದು ಬೇರೆ ವಿಷಯ. ಇಲ್ಲಿ ಯಾರು ಹಾಕಿಲ್ಲ, ಮೋಸ್ಟ್ಲಿ ಕಂಪಲ್ಸರಿ ಇಲ್ಲೇ ಇರ್ಬೋದು. ಬಟ್ ಅದ್ ಬಿಟ್ರೆ ಬೇರೆ ಎಲ್ಲವೂ ರಾಂಗ್ ಇದೆ. ಇನ್ನೇನೇನಿದೆ ಅಂತ ನೋಡೋಣ. ಜಸ್ಟ್ ರೋಡ್ ಸೈನ್ ಹಾಕ್ಯಾರೆ, ಅದನ್ನ ಫಾಲೋ ಮಾಡ್ತಾ ಇದೀನಿ. ಒಳ್ಳೆ ಶಿಲ್ಪಕಲೆ ಇರೋ ದೇವಸ್ಥಾನ ನಾಶ ಮಾಡಿ ಒಂದು ಮಾಸ್ಕ್ ಕಟ್ಟಿದ್ದಾರೆ. ಎಲ್ಲ ಕಡೆ ಹೀಗೆ ಅನ್ಸುತ್ತೆ. ಮಾಸ್ಕ್ ಅಲ್ಲಿ ಏನ್ ನೋಡೋದಿರತ್ತೆ ಹೇಳಿ, ಅಲ್ಲಿ ಏನ್ ಶಿಲ್ಪಕಲೆ ಇರೋದಿಲ್ಲ. ಹಾಗಾಗಿ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇದೇ ಮಾಸ್ಕು. ಇಲ್ಲಿ ಚಿಕ್ಕ ಚಿಕ್ಕ ರೂಮ್ಗಳು ಥರ ಇದೆ, ಅದು ಕೂಡ ಪ್ರೇಯರ್ ರೂಮ್ಗಳು ಅನ್ಸುತ್ತೆ. ಮೋಸ್ಟ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಈ ಜಾಗ ಮೀಸಲಾಗಿತ್ತು ಅನ್ಸುತ್ತೆ. ಧಾನ್ಯಗಳನ್ನು ಸಂಗ್ರಹಣೆ ಮಾಡುತ್ತಾ ಇದ್ದಂತಹ ಜಾಗ. ನಾ ಈ ಮುಂಚೆ ಹೇಳಿದಾಗೆ ಗಂಡಿಕೋಟ ಅಂತ ಹೇಳಿದ್ರೆ ಬರೀ ಕ್ಲಿಫ್ ಅದು ವ್ಯಾಲಿ ಥರ ಇದೆಯಲ್ಲ, ಅದು ಮಾತ್ರ ಅಂದ್ಕೊಂಡಿದ್ವಿ. ತುಂಬ ಚೆನ್ನಾಗಿರೋ ಜಾಗಗಳಿದೆ. ಒಂಥರ ಚೆನ್ನಾಗಿದೆ ಇಲ್ಲಿ. ಇದು ಒಂಥರ ಕಣಿವೆನೆ. ಈ ಕಲ್ಲು ನಮ್ಮ ಬಾದಾಮಿಯಲ್ಲಿರೋ ಕಲ್ಲು ಒಂದೇ ತರ ಅನ್ಸ್ತಾ ಇದೆ. ವಾವ್, ತುಂಬಾ ಚೆನ್ನಾಗಿದೆ ವ್ಯೂ. ನಾನೆಲ್ಲ ಹತ್ರ ಹೋಗ್ತಿದ್ದಂಗೆ ಅವು ದೂರ ಹೋಗ್ತಾ ಇದ್ದಂಗಿದೆ. ಇದೇನ್ ಗುರು ಹಿಂಗಿದೆ? ಚಿಕ್ಕ ಚಿಕ್ಕ ಕುರ್ಚಲ್ ಕಾಡು, ಸುತ್ತಲೂ ಮಧ್ಯೆ ಒಂದು ರೋಡು. ಅಮೇಝಿಂಗ್. ಒಂಥರ ಡಿಫ್ರೆಂಟ್ ಆಗಿದೆ ಮಾತ್ರ. ರೋಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಹೊಸ ರೋಡ್ ತರ ಕಾಣುತ್ತೆ. ಸೈನ್ ಬೋರ್ಡ್ ಗಳಾಗ್ಲಿ, ಮಾರ್ಕ್ಸ್ ಆಗ್ಲಿ ರೋಡ್ ಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಾವ್, ಇದು ಕೂಡ ಚೆನ್ನಾಗಿದೆ ವ್ಯೂ. ಬರ್ಬೇಕಾದ್ರೆ ಇಲ್ಲೊಂದು ಫೋಟೋ ಹಾಕೊಳ್ಳೋಣ. ಆ ಕಡೆ ಕೆರೆನೇ ಏನೋ ಇದೆ, ಸಕ್ಕದ ಕಾಣ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇದೆಲ್ಲ ಬಿಸಿಲು ಏರಕ್ಕಿಂತ ಮುಂಚೆ ಬರ್ಬೇಕು ಅನ್ಸುತ್ತೆ. ಬಿಸಿಲು ಏರಿದ್ಮೇಲೆ ಅದೊಂಥರ ಶೇಡ್ ತರ ಬರುತ್ತೆ. ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಬೆಳಿಗ್ಗೆ ಚೆನ್ನಾಗಿ ಕಾಣುತ್ತೆ ಮೋಸ್ಟ್ ಪ್ರಾಬಬ್ಲಿ, ಮತ್ತೆ ಸಂಜೆ ಮೇಲೆ ಚೆನ್ನಾಗಿ ಕಾಣ್ಬೋದು. ನಾವು ದೂರದಿಂದ ಟ್ರಾವೆಲ್ ಮಾಡೋರಾಗಿರೋದ್ರಿಂದ ಈ ಬೆಳಗಿನ ಜಾವ ರೀಚ್ ಆಗೋದು ಅಥವಾ ಸಂಜೆಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ. ಬೇಕಾದ್ರೆ ಸಂಜೆಗೆ ಟ್ರೈ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಸಂಜೆಗೆ ರೀಚ್ ಆಗಕ್ ಮಾಡಿದ್ರೆ ನೀವು ರಿಟರ್ನ್ ಹೋಗಕ್ಕೆ ಕತ್ಲೆ ಆಗತ್ತೆ ಅಥವಾ ಲೇಟ್ ಆಗತ್ತೆ. ಆಗೋದಿಲ್ಲ. 20 ರೂಪೀಸ್ ಎಂಟ್ರಿ ಟಿಕೆಟ್. ನನಗೆ ಅಲ್ಲೂ ಕೂಡ ಅವ್ರ ಹತ್ರ ಕೂಡ ಕನ್ನಡದಲ್ಲಿ ಮಾತಾಡ್ತಾ ಇದೀನಿ. ಅದೇನೋ ಗೊತ್ತಿಲ್ಲ, ಕನ್ನಡ ಬಿಟ್ಟು ಬೇರೆ ಬಾಯಲ್ಲಿ ಬರೋದೇ ಇಲ್ಲಪ್ಪ. ಕನಸಂದ್ರೆ ಕನಸಲ್ಲ, ರಾತ್ರಿ ಬಿದ್ದಿದ್ದಲ್ಲ, ನಿದ್ರಿಸೋಕೆ ಬಿಡದಂಥದ್ದಲ್ಲ, ಹಗಲು ಕನಸಲ್ಲ, ನನಸಾಗದ ಕನಸಲ್ಲ, ಎಲ್ಲರ ಬಳಿ ಹೇಳುವಂಥದ್ದಲ್ಲ, ಸದಾ ಕನವರಿಸುವಂಥದ್ದಲ್ಲ. ಅಂತ ಕನಸು ಯಾವುದಂತೀರಾ? ಹೇಳ್ತೀನಿ ಕೇಳಿ. ಅವಳ ಮಡಿಲಲ್ಲಿ ತಲೆ ಕೊಟ್ಟು ಮಲಗೋ ಕನಸು, ಅವಳ ಬಿಸಿ ಉಸಿರು ಕೂದಲಿಗೆ ಸೋಕೋ ಕನಸು, ಅವಳ ಕಣ್ಣೋಟದ ತೇಜಸ್ಸು ತಾಕೋ ಕನಸು, ಅವಳ ಕಿರುಬೆರಳಿನ ಸ್ಪರ್ಶ ಬಯಸೋ ಕನಸು, ಅವಳ ಎದೆ ಬಡಿತದ ಮಿಡಿತ ಕೇಳೋ ಕನಸು, ಅವಳ ನೆರಳ ಹಿಂಬಾಲಿಸಿ ಹೋಗೋ ಕನಸು. ಕನಸಂದರೆ ಕನಸಲ್ಲ, ಅವಳಂದರೆ ಅವಳಲ್ಲ. ಪ್ರಕೃತಿಯ ಮಡಿಲು, ತಂಗಾಳಿಯ ಹೊನಲು, ಬೆಳ್ಳಿ ಕಿರಣಗಳು, ಇಬ್ಬನಿ ಬಂದಾಗ ಇಳೆಗೆ ತಬ್ಬಲು, ಹಕ್ಕಿಯ ಚಿಲಿಪಿಲಿ ಹಬ್ಬಲು, ಚಲಿಸೋ ಮೋಡಗಳು. ಇನ್ನೊಂದು ಟೆಂಪಲು. ಇದು ಕೂಡ ಏನು ಮೇಂಟೈನ್ ಮಾಡಿಲ್ಲ. ನಂಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಯಿತು. ಒಂಥರ ಡಿಹೈಡ್ರೇಷನ್ ಫೀಲ್ ಆಗ್ತಾ ಇದೆ. ಈ ಜಾಕೆಟು ಇವೆಲ್ಲ ಹಾಕ್ಕೊಂಡು ಹೋಗೋದು ತುಂಬ ಕಷ್ಟ. ಒಂದು ಫೋಟೋ ತಗೊಳ್ಳೋಣ. ನೋಡಿದ್ದೆಲ್ಲ ಆಯಿತು. ಗಂಡಿಕೋಟನ ಎಕ್ಸ್ಪ್ಲೋರ್ ಮಾಡಿದ್ದು ಆಯಿತು. ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ. ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿದ್ದು ಆಯಿತು. ಇನ್ನೇನಿದ್ರು ಮನೆ ಕಡೆ ಹೋಗ್ತಾ ಇರೋದೆ. ಕನ್ನಡ ಯೂಟ್ಯೂಬರ್. आप सब लोग कहाँ से? यही सी. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಿ ಹಿಡಿಯುತ್ತೆ. वो रोड ब्लॉक हुआ है ना? हाँ वो ब्लॉक हुआ. किधर जाना है तो? बेंगलोर. कोल्हापुर बोलता. वो ऐसे जाए तो अच्छा है ना. ऐसे जाना. ओके. वो रोड क्यों बंद है? रोड बंद है. अभी कंस्ट्रक्शन चल रहा है. अभी कंस्ट्रक्शन चलता है. ओके, थैंक्स. चैनल नेम आदि टाकिस. एंजॉय. Careful. He was about to hit lorry. Tell him to be careful and wear helmets, sir. Wear helmets. You ride fast, no issue. But be careful. You are almost hitting the lorry, right? And wear helmets. Where are your helmets? When you are riding faster, no, please wear helmets. Okay? ADI online. ONLINE. live. Live. Okay. ಕೇರ್ಫುಲ್. ಓಕೆ. ಸಿಕ್ಕಾಬಟ್ಟೆ ಬಾಯಿ ಒಣಗ್ತಾ ಇದೆ. ಡಿಹೈಡ್ರೇಷನ್ ತರ ಆಗ್ತಾ ಇದೆ. ಅಲ್ಲಿಂದ 700 ಹಿಡ್ಕೊಂಬಂತೆ, ಎಲ್ಲೂ ಸಿಕ್ಕಿಲ್ಲ. ಇಲ್ಲಿದೆ, ನೋಡೋಣ. ಒಂಚೂರು ಎಳ್ನೀರು ಹಾಕೋಣ, ಸ್ವಲ್ಪ ಎನರ್ಜಿ ಬರ್ಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಡ್.